ಬಿ ರೆಡಿ ಸ್ಟಾರ್ಟ್. ಅಯ್ಯ, ನಾನು ನಿಮ್ಮ ಔದಾರ್ಯ ಇಲ್ಲದೆ ಇರಲಾರೆ. ಔದ್ಯೋಗಿಕ ವಿಷಯದಲ್ಲಿ ನಮ್ಮ ಜನರ ಯೋಗ್ಯತೆಯ ಮಟ್ಟವು ಯಥೇಚ್ಛವಾಗಿ ಹೆಚ್ಚಬೇಕು. ಎಲ್ಲೆಲ್ಲೂ ಕನ್ನಡ ಕನ್ನಡ ಎಂದು ಕೂಗು ಕೇಳಿಬರುತ್ತಿದೆ. ಈ ಕಾರಾಗೃಹದಿಂದ ಕೈದಿಗಳು ಪರಾರಿ ಆಗಲು ಕಾರಣ ಯಾರು? ಯಾರು ಆ ಕೈದಿಗಳಿಗೆ ಆಶ್ರಯ ಕೊಟ್ಟರು? ಅವರು ಗೌರವಸ್ಥ ಜನ ಅಲ್ಲ. ಅಂತೆಯೇ ಕನ್ನಡಿಗರೆಲ್ಲರ ಮನಸ್ಸು ಮತ್ತು ಹೃದಯ ಒಂದಾಗಬೇಕು. ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಯಾವಾಗಲೂ ಗೊಣಗಿಕೊಂಡೇ ತಮ್ಮ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ನಾನು ತಮಗೆ ಕಷ್ಟ ಕೊಟ್ಟಿದ್ದಕ್ಕೆ ತಮ್ಮ ಕ್ಷಮಾಪಣೆಯನ್ನು ಕೇಳಿಕೊಳ್ಳುತ್ತೇನೆ. ಆ ದೇಶದ ನಾಣ್ಯ ನಮ್ಮ ಊರಿನಲ್ಲಿ ಚಲಾವಣೆಯಲ್ಲಿ ಇಲ್ಲ. ಚೆನ್ನಾಗಿ ವಿಚಾರಿಸಿ. ಯಾವಾಗಲೂ ತಮ್ಮ ಕೆಲಸಗಳನ್ನು ಹೆಚ್ಚು ಆಸಕ್ತಿ ತೋರಿಸಿ ಶ್ರದ್ಧೆ ವಹಿಸಿ ಕಾರ್ಯರೂಪಕ್ಕೆ ತನ್ನಿ. ನಮ್ಮ ಅಧ್ಯಾಪಕರಲ್ಲಿ ಬಹಳ ಜನ ಪಾಶ್ಚಾತ್ಯ ಭಾಷೆಯಲ್ಲಿ ವ್ಯಾಸಂಗ ಮಾಡಿರುವುದರಿಂದ ತಾಯ್ನುಡಿಯಲ್ಲಿ ಪಾಠ ಮಾಡಲು ಹಿಂಜರಿಯುತ್ತಿದ್ದಾರೆ. ಇದು ಅತ್ಯವಶ್ಯ ವಿಷಯ. ಸ್ಟಾಪ್.